ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಪೂರ್ವೀಸ್ ಎಸೆನ್ಸ್ ಫಾರ್ ಲೈಫ್. ಸೊ ಇವತ್ತಿನ ಒಂದು ವಿಡಿಯೋನಲ್ಲಿ ಇವತ್ತಿನ ಡೇ ಫುಲ್ ಹೇಗೆ ಹೋಗುತ್ತೆ ಅಂತ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂತಾ ಇದೀನಿ. ಸೊ ಇದುವರೆಗೂ ನಾನು ಈ ತರದ ಎಕ್ಸ್ಪೆರಿಮೆಂಟ್ ನ ಮಾಡಿಲ್ಲ ನನ್ನ ಚಾನಲ್ ಅಲ್ಲಿ. ಇದು ಫಸ್ಟ್ ಟೈಮ್. ನಥಿಂಗ್ ಮಚ್ ಸ್ಪೆಷಲ್. ಇದೊಂದು ಲೇಜಿ ಡೇ ಆಗಿರುತ್ತೆ. ಇಟ್ಸ್ ನಾಟ್ ಮೈ ರೊಟೀನ್ ವಿಡಿಯೋ. ಆಲ್ರೆಡಿ ತುಂಬಾ ಲೇಟ್ ಆಗಿ ಡೇನ ಸ್ಟಾರ್ಟ್ ಮಾಡ್ತಾ ಇದೀನಿ. ಸೊ ಇಟ್ಸ್ ಆಲ್ರೆಡಿ 7:30 ಆಗ್ಬೇಕು ಬಂದಿದೆ ಟೈಮು. ಸೊ ರೊಟೀನ್ ವಿಡಿಯೋ ಖಂಡಿತ ಅಲ್ಲ. ನೋಡೋಣ ಬನ್ನಿ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಡೇ ಹೇಗೆ ಹೋಗುತ್ತೆ ಅಂತ ನೋಡೋಣ. ಸೊ ಬಿಫೋರ್ ದಟ್, ವೆಲ್ಕಮ್ ಒನ್ಸ್ ಅಗೇನ್ ಐ ವುಡ್ ಲೈಕ್ ಟು ವೆಲ್ಕಮ್ ಟು ಪೂರ್ವೀಸ್ ಎಸೆನ್ಸ್ ಫಾರ್ ಲೈಫ್. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ನಾನು ಈ ಒಂದು ವಿಡಿಯೋ ಮೂಲಕ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ತುಂಬಾ ಲೇಟ್ ಆಗಿದೆ, ಲೇಟ್ ಮಾಡೋದು ಬೇಡ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ವಲ್ಪ ಕುಡಿಯೋಕೆ ಬಿಸಿನೀರು ಮಾಡ್ಕೊಂಡ್ಬಿಡೋಣ ಅಂತ. ಸೊ ನಾರ್ಮಲ್ ಬಿಸಿನೀರ್ ಜೊತೆ ಸ್ವಲ್ಪ ಅದು ಇದು ಮಿಕ್ಸ್ ಮಾಡ್ತಾ ಇರ್ತೀನಿ. ಏನು ಅನ್ನೋದು ತೋರಿಸ್ತೀನಿ. ಅದು ಇದು ಅಂದ್ರೆ ಬೇರೆ ಏನಲ್ಲ, ಜಸ್ಟ್ ಚಕ್ಕೆ ಆ ತರದ್ದೆಲ್ಲ. ಬನ್ನಿ ಏನು ಅಂತ ನೋಡೋಣ. ಕೈಗೆ ಇಟ್ಬಿಟ್ಟು ಅದಕ್ಕೆ ಒಂದು ಚಿಕ್ಕ ಪೀಸ್ದು ಚಕ್ಕೆ ಹಾಕೊಂಡ್ಬಿಡ್ತೀನಿ. ನಾನು ಇದನ್ನ ಚೇಂಜ್ ಮಾಡ್ತಾ ಇರ್ತೀನಿ. ರೊಟೀನ್ ಆಗಿ ಇದನ್ನೇ ಕುಡಿತೀನಿ ಅಂತ ಹೇಳಲ್ಲ. ನನ್ ಮೂಡು ಯಾವ ತರ ಇರುತ್ತೆ ಆ ತರ. ಅದಕ್ಕೆ ಜಸ್ಟ್ ಒಂದು ಬೇ ಲೀಫ್ ಕೂಡ ಆಡ್ ಮಾಡ್ಕೊಂಡಿದೀನಿ ಇವತ್ತು. ಸ್ವಲ್ಪ ಜೀರಿಗೆ ಕೂಡ ಸೇರಿಸ್ಕೊಂತ ಇದ್ದೀನಿ. ಸಮಟೈಮ್ಸ್ ಇದು ನನಗೆ ಕ್ಲೈಮೇಟ್ ಮೇಲೂ ಡಿಪೆಂಡ್ ಆಗುತ್ತೆ. ತುಂಬಾ ಜಾಸ್ತಿ ಕೋಲ್ಡ್ ತರ ಆ ತರ ಎಲ್ಲ ಆಗಿದ್ರೆ ಅವಾಗ ನಾನು ಏನ್ ಮಾಡ್ತೀನಿ ಅಂದ್ರೆ ಸ್ವಲ್ಪ ಅರಿಶಿನ ಮತ್ತೆ ಮೆಣಸು ಅದೆಲ್ಲ ಆಡ್ ಮಾಡ್ತೀನಿ. ಇದು ಇವಾಗ ಚೆನ್ನಾಗಿ ಬಾಯ್ಲ್ ಆಗ್ಲಿ. ಸೊ ಇದು ಬಾಯ್ಲ್ ಆಗೋ ಟೈಮಲ್ಲಿ ಪಕ್ಕಕ್ಕೆ ಸ್ವಲ್ಪ ಹಾಲು ಬಿಸಿ ಮಾಡ್ಕೊಂಡ್ಬಿಡೋಣ. ಯಾಕಂದ್ರೆ ಇವಾಗ ನನ್ನ ಮಗಳು ಎದ್ದಿದ್ದಾಳೆ ಆಲ್ರೆಡಿ, ಅವಳಿಗೆ ಹಾಲು ಕೊಡ್ಬೇಕೀಗ. ಓಕೆ. ಸೊ ಎವ್ರಿ ಡೇ ಇಸ್ ನಾಟ್ ಸಂಡೇ ಅಂತ ಹೇಳ್ತಾರಲ್ವಾ, ಹಂಗೆ ಪ್ರತಿದಿನ ನಾವು ಇದೇ ತರ ಇರಕ್ಕಾಗಲ್ಲ ಅಲ್ವಾ. ಹಾಗೆ ಒಂದಿನ ಈಗೂ ಹಾಗೂ ಇರುತ್ತೆ. ಓನ್ ಮಗ್ನೆ. ಸೊ ನೈಟು ಜಿಯಾ ಸೀಡ್ಸ್ ನ ಈ ತರ ನೆನ್ಸಿಟ್ಕೊಂಡಿರ್ತೀನಿ. ಫುಲ್ ಓವರ್ ನೈಟ್ ನೆನ್ಸಿರ್ತೀನಿ. ಸೊ ಇದನ್ನ ಇವಾಗ ಒಂದು ಗ್ಲಾಸ್ಗೆ ಹಾಕೊಂಡ್ಬಿಡೋಣ. ಯೂಶಲಿ ನಾನು 2 ಗ್ಲಾಸ್ಗೆ ಹಾಕೊಂತೀನಿ, ಯಾಕಂದ್ರೆ ಅದು ಅಭ್ಯಾಸ ಆಗೋ. ಸೊ ನಂತೂ ನನ್ನ ಮಗಳದ್ದು ಎವ್ರಿ ಡೇ ಈ ರೀತಿ ಟೇಸ್ಟ್ ಸ್ಟಾರ್ಟ್ ಆಗುತ್ತೆ. ಇಲ್ಲೇ 2 ಗ್ಲಾಸ್ ನೋಡ್ತಾ ಇದ್ದೀರಾ, ಹಾಗೆ 2 ಬೌಲ್ ನೋಡ್ತಾ ಇದ್ದೀರಾ. ಒಂದು ನನ್ಗೆ, ಒಂದು ನನ್ನ ಮಗಳಿಗೆ. ಆಕ್ಚುಲಿ ಅವಳಿಗೆ ನಾನು ಡೈಲಿ ಈ ತರದೆಲ್ಲ ಕೊಡಲ್ಲ. ಅವಳಿಗೆ ಬೇರೆದೇ ಒಂದು ಆಯುರ್ವೇದಿಕ್ ಪ್ರಾಡಕ್ಟ್ ನ ಕೊಡ್ತೀನಿ. ಇವತ್ತು ತುಂಬಾ ಹಠ ಮಾಡ್ತಾ ಇದ್ಲು ಅಂತ ಹೇಳ್ಬಿಟ್ಟು ಅದ್ರಲ್ಲಿ ನಾನ್ ಮಾಡ್ಕೊಂಡಿರುವಂತ ಡ್ರಿಂಕ್ ಅಲ್ಲಿ ಸ್ವಲ್ಪ ಕೊಟ್ಟಿದ್ದೀನಿ. ಇವತ್ತು ಏನೇನ್ ಮಾಡ್ಬೇಕು? ಏನ್ ಓದ್ಬೇಕು? ಒಂದ್ ಕೆಲ್ಸ ಮಾಡ್ ಮಗ, KUW ಜೊತೆ ಇಂಗ್ಲಿಷ್ ನ ಸೇರಿಸ್ಬಿಟ್ಟು ಲಿಟ್ರಸಿನ ಸೇರಿಸ್ಬಿಟ್ಟು ಓದೋಣ. ಎನಿಹೌ ಇಟ್ಸ್ ಕೈಂಡ್ ಆಫ್ ಬೋನಸ್ ಫಾರ್ ಯು ಅಲ್ವಾ. ಬೋನಸ್ ಅಂದ್ರೆ ಇವತ್ತು ನಿಂಗೆ ರಜೆ, ನಿಮ್ದು ಎಕ್ಸ್ಪೆಕ್ಟೆಡ್ ಇತ್ತಾ? ಇದು ಅನ್ಎಕ್ಸ್ಪೆಕ್ಟೆಡ್ ಹಾಲಿಡೇ ತಾನೆ. ಸೊ ಸಿಕ್ಕಿದೆ ಅಲ್ವಾ ಹಾಲಿಡೇ. ಸೊ ಇದನ್ನ ಏನ್ ಮಾಡ್ಬೇಕು ನೀನ್ ಇವಾಗ ಚೆನ್ನಾಗಿ ಯುಟಿಲೈಸ್ ಮಾಡ್ಕೋಬೇಕು. ಯಾವ್ದಕ್ಕೆ? ಓದ್ಕೊಂತೀಯಾ? ಈ ರೀತಿಯಾಗಿ ನಾನು ಅವಳಿಗೆ ಮೊದಲೇ ಎಕ್ಸ್ಪೆಕ್ಟೇಷನ್ನ ಸೆಟ್ ಮಾಡಿಬಿಡ್ತೀನಿ. ಅಂದರೆ ಹಾಲಿಡೇ ಇವತ್ತು ಏನೋ ಅನ್ಎಕ್ಸ್ಪೆಕ್ಟೆಡಾಗಿ ಹಾಲಿಡೇ ಇತ್ತು. ಅವ್ರ ಸ್ಕೂಲಲ್ಲಿ ಏನೋ ಇತ್ತು ಅಂತ ಹೇಳಿಬಿಟ್ಟು ಅವರು ಆಲ್ ಆಫ್ ಅ ಸಡನ್ನಾಗಿ ನಿನ್ನೆ ಅನೌನ್ಸ್ ಮಾಡಿದರು ಹಾಲಿಡೇ ಇತ್ತು. ಹಾಗಾಗಿ ಅವಳಿಗೆ ನಾನು ಫುಲ್ ಡೇ ಏನು ಮಾಡಬೇಕು ಅನ್ನೋ ಪ್ಲ್ಯಾನ್ನ ಸೆಟ್ ಮಾಡಿಬಿಡ್ತೀನಿ. ಹಾಫ್ ಡೇ ಏನು ಓದೋದಕ್ಕೆ ಯೂಸ್ ಮಾಡಿಕೊಂಡು ಇನ್ನು ಮಿಕ್ಕಿದ ಹಾಫ್ ಡೇನಲ್ಲಿ ಅವಳಿಗೆ ಆಟ ಆಡೋದಿರ್ಬೋದು, ಅಥವಾ ಅವಳದು ಪೇಂಟಿಂಗ್ ಅಂದರೆ ಅವಳಿಗೆ ತುಂಬ ಇಷ್ಟ, ಪೇಂಟ್ ಮಾಡ್ಕೊಳ್ಳೋದಿರ್ಬೋದು, ಅದನ್ನು ಮಾಡೋಕ್ಕೆ ಅಲೋ ಮಾಡ್ತೀನಿ. ಇಲ್ಲಾಂದರೆ ಇಡೀ ದಿನ ಆಟದಲ್ಲೇ ಹೋಗಿಬಿಡ್ತಾಳಲ್ವ. ಸೊ ಈ ರೀತಿಯಾಗಿ ನಾವು ಪ್ಲ್ಯಾನ್ ಮಾಡಿಕೊಂಡು ಮಕ್ಕಳನ್ನ ಇನ್ವಾಲ್ವ್ ಮಾಡಿಕೊಂಡ್ರೆ ಎಜುಕೇಷನ್ನು ಮತ್ತು ಅವ್ರ ಫ್ಯಾಷನ್ನು, ಆಟ, ಓಟ, ಪಾಠ ಎಲ್ಲನೂ ಬ್ಯಾಲೆನ್ಸ್ ಮಾಡ್ಬೋದು ಅನ್ನೋದು ನಂದು ಒಂದು ಥಿಯರಿ. ಎಲ್ಲ ತಾಯಂದರು ಇದನ್ನೇ ಮಾಡ್ತಾರೆ, ನಾನೇನು ಸ್ಪೆಷಲಾಗಿ ಮಾಡ್ತಾಯಿಲ್ಲ. ಆದರೆ ಕೆಲವೊಂದು ಮಕ್ಕಳು ಮಾತು ಕೇಳಲ್ಲಲ್ಲ, ಈ ರೀತಿಯಾಗಿ ಮಾಡಿ ನೋಡಿದ್ರೆ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಒಂದು ಟ್ರಿಕ್ಕು. ಇಷ್ಟ ಆದವರು ಇದನ್ನು ಇಂಪ್ಲಿಮೆಂಟ್ ಮಾಡಿ ನೋಡಿ, ವರ್ಕ್ ಆದರೆ ಕಮೆಂಟ್ ಮಾಡಿ. ಸೊ ಈ ಕೆಲಸ ಆದಮೇಲೆ ನೆಕ್ಸ್ಟು ಇನ್ನೂ ಬ್ರೇಕ್ಫಾಸ್ಟ್ ಏನೂ ಪ್ರಿಪೇರ್ ಮಾಡಿಲ್ಲ. ಅದನ್ನು ಪ್ರಿಪೇರ್ ಮಾಡಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇವತ್ತು ಸ್ವಲ್ಪ ಆಯಿಲಿಂಗ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಆಯಿಲಿಂಗ್ ಮಾಡ್ಕೋಬೇಕು. ಅಟ್ಲೀಸ್ಟ್ ವೀಕ್ಲಿ ಒನ್ಸು ನಾನು ಈ ರೊಟೀನ ಫಾಲೋ ಮಾಡ್ತೀನಿ. ಇವಾಗೇನು ನೀವು ಬೌಲಲ್ಲಿ ಆಯಿಲ್ ನೋಡ್ತಾ ಇದ್ದೀರಾ, ಇದನ್ನು ನಾನೇ ಮನೇಲಿ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ.
ಪ್ಯೂರ್ ಕೋಕೋನಟ್ ಆಯಿಲ್ ಅಂದರೆ ಕೋಲ್ಡ್ ಪ್ರೆಸ್ ಕೋಕೋನಟ್ ಆಯಿಲ್ ಏನು ಸಿಗುತ್ತೆ, ಸೊ ಅದಕ್ಕೆ ಮೆಂತ್ಯ, ಕರಿಬೇವು ಮತ್ತು ಇನ್ನೊಂದು ಸ್ವಲ್ಪ ಆಯುರ್ವೇದಿಕ್ ಬೇರುಗಳೆಲ್ಲ ಬರುತ್ತಲ್ವ, ಆಯುರ್ವೇದಿಕ್ ಶಾಪಲ್ಲಿ ಸಿಗುತ್ತೆ, ಮಂಜಿಷ್ಟ ಅದೆಲ್ಲ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡಿ ಮತ್ತು ಅದು ಫುಲ್ ಓವರ್ ನೈಟ್ ಬಿಟ್ಟು ಅದು ತಣ್ಣಗಾದಮೇಲೆ ಶೋಧಿಸಿ ಇಟ್ಕೊಂಡಿರ್ತೀನಿ. ಅದು ನನಗೆ 1 ಮಂತ್ ಆಗೋಷ್ಟು ನಾನು 1 ಟೈಮ್ ಪ್ರಿಪೇರ್ ಮಾಡ್ಕೊಂಡ್ಬಿಡ್ತೀನಿ. ಸೊ ನೆಕ್ಸ್ಟು ಆ ಆಯಿಲ್ನ ಚೆನ್ನಾಗಿ ರೂಟ್ಸಿಗೆಲ್ಲ ಅಪ್ಲೈ ಮಾಡಬೇಕು. ರೂಟ್ಸಿಂದ ಹಿಡಿದು ಟಿಪ್ವರೆಗೂ ನೀಟಾಗಿ ಅಪ್ಲೈ ಮಾಡಿ ಸ್ವಲ್ಪ ಲೈಟಾಗಿ ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಕೊಡ್ತೀನಿ. ಓಕೆ, ಸಮ್ಟೈಮ್ಸು ತುಂಬ ಡ್ರೈ ಅನಿಸಿತ್ತು ಅಂತಂತಂದರೆ ನಾನು ಸ್ಟೀಮ್ ಕೂಡ ಕೊಡ್ತೀನಿ ಹೇರ್ಸ್ಗೆ. ಇವತ್ತು ಓಕೆ ಸ್ಟೀಮ್ ಏನು ಬೇಡ ಅಂತ ಅನ್ನಿಸ್ತು, ಮತ್ತು ಲೇಟ್ ಬೇರೆ ಆಗಿತ್ತು. ಸೊ ಬೆಳಗ್ಗೆ ಹೇಳ್ದಂಗೆ ಯಾಕೋ ಸ್ವಲ್ಪ ಇವತ್ತು ಲೇಝಿ ಮೂಡಿತ್ತು, ಹಾಗಾಗಿ ಸ್ಟೀಮಿಂಗ್ ಎಲ್ಲ ಏನು ಮಾಡೋಕ್ಕೆ ಹೋಗಲಿಲ್ಲ, ಜಸ್ಟ್ ಆಯಿಲಿಂಗ್ ಮಾಡಿಕೊಂಡೆ. ಸೊ ಯೂಶ್ವಲಿ ನನಗೆ ಗೊತ್ತಿರಲಿಲ್ಲ ಮೊದಲು ಆಯಿಲ್ ಮಾಡುವಾಗ ನಾನೇನು ಮಾಡ್ತಿದ್ದೆ, ಜಸ್ಟ್ ರೂಟ್ಸಿಗೆ ಚೆನ್ನಾಗಿ ಅಪ್ಲೈ ಮಾಡ್ತಿದ್ದೆ, ಟಿಪ್ಪಿಗೆ ಅಪ್ಲೈ ಮಾಡ್ತಿರಲಿಲ್ಲ. ಆಮೇಲೆ ಹೀಗೆ ನನ್ನ ಫ್ರೆಂಡ್ ಒಬ್ಬರು ಹೇಳಿದ್ಲು, ಟಿಪ್ಪಿಗೂ ಚೆನ್ನಾಗಿ ಅಪ್ಲೈ ಮಾಡಬೇಕು ಕಣೆ, ಟಿಪ್ಪು ಇಲ್ಲ ಅಂದರೆ ಡ್ರೈ ಆಗುತ್ತೆ ಅಂತ. ಸೊ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ನೀವು ಕೂಡ ಇದನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ. ಟಿಪ್ಪಿಗೂ ಕೂಡ ಆಯಿಲ್ ಅಪ್ಲೈ ಮಾಡ್ತಿರೋದ್ರಿಂದ ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಸೊ ನೆಕ್ಸ್ಟು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಸ್ನಾನ ಮಾಡ್ಕೋಬೇಕು. ಮಧ್ಯಾಹ್ನದ ಏನು ಪ್ಲ್ಯಾನು ಅಂತೇನು ಡಿಸೈಡ್ ಆಗಿಲ್ಲ, ನೋಡಬೇಕು ಮಧ್ಯಾಹ್ನ ಹೇಗೆ ಹೋಗುತ್ತೆ ಅಂತೇಳಿ. ಸೊ ಒಂದು ಒಳ್ಳೆ ನಿದ್ದೆ ಆಯಿತು, ಸ್ನಾನ ಆಯಿತು, ಸ್ವಲ್ಪ ಫ್ರೆಶ್ ಅನ್ನಿಸ್ತಾ ಇದೆ. ಈ ಒಂದು ತುಂಬ ದಿನ ಆದಮೇಲೆ ಈ ಥರ ನಾನು ಟೈಮ್ ಕೊಟ್ಕೊಂಡೆ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಆ್ಯಂಡ್ ಮಧ್ಯಾಹ್ನ ಆದಮೇಲೆ ನನ್ನ ತಂಗಿ ಫೋನ್ ಮಾಡಿದ್ಲು, ಬರ್ತೀನಿ ಕಣೆ ಅಂತ ಹೇಳ್ಬಿಟ್ಟು. ಸೊ ಈವ್ನಿಂಗ್ ಓಕೆ ಬಾ ಅಂತ ಹೇಳಿದೆ. ಸೊ ಇವಾಗ ಈವ್ನಿಂಗ್ ಆಗಿದೆ, ಆಚೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಅವಳು ಕೂಡ ಬಂದಿದ್ದಾಳೆ. ಸೊ ನಾನು, ನನ್ನ ಮಗಳು, ನನ್ನ ಹಸ್ಬೆಂಡು ಮತ್ತು ಅವಳ ಮಗಳು ಆಚೆ ಹೋಗಿಬಿಟ್ಟು ಸುಮ್ಮನೆ ಏನೋ ಸುತ್ತಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಬನ್ನಿ ಎಲ್ಲಿ ಹೋಗೋಣ, ಎಲ್ಲಿ ಹೋಗ್ತೀನಿ, ಏನು ಮಾಡ್ತೀನಿ ಅಂತ ನಿಮಗೂ ಕರ್ಕೊಂಡು ಹೋಗ್ತೀನಿ. ತುಂಬ ದಿನ ಆಗಿತ್ತು, ಥ್ರೆಡ್ಡಿಂಗೇ ಮಾಡಿಸಿರಲಿಲ್ಲ ನಾನು. ನಿಮಗೆಲ್ಲ ಗೊತ್ತಿರೋ ಹಾಗೆ ಹಳೆ ವಿಡಿಯೋದಲ್ಲಿ ಹೇಳಿದಾಗೆ ನಾನು ನ್ಯೂ ಪ್ಲೇಸ್ಗೆ ಟ್ರಾನ್ಸ್ಫರ್ ಆಗಿ ಬಂದಿದ್ದರಿಂದಾಗಿ ನನಗೆ ಯಾರೂ ಪರಿಚಯ ಇರಲಿಲ್ಲ. ಹಾಗಾಗಿ ಸೊ ತುಂಬ ಟೈಮ್ ತೊಗೊಂಬಿಟ್ಟೆ. ಈ ಒಂದು ಪಾರ್ಲರ್ ಏನಿದೆ ನನಗೆ ಮೊದಲಿಂದ ಅಂದರೆ 5 years ಬಿಫೋರು ಗೊತ್ತಿತ್ತು. ಸೊ ಡೌಟಲ್ಲೇ ಹೋದೆ ಆ ಪ್ಲೇಸಲ್ಲಿ ಇದೆಯೋ ಇಲ್ಲೋ ಅಂತ, ಲಕ್ಕಿಲಿ ಅಲ್ಲೇ ಇತ್ತು. ಸೊ ಥ್ರೆಡ್ಡಿಂಗ್ ಮಾಡಿಕೊಂಡು ನೆಕ್ಸ್ಟು ಮಕ್ಕಳು ಪಾನಿಪುರಿ ತಿನ್ನಬೇಕು ಅಂತ ಹೇಳ್ತಾಯಿದ್ರು. ಒಂದು ವೆರಿ ಪಾಪ್ಯುಲರ್ ಪ್ಲೇಸ್ ಇದೆ, ಯಾವಾಗಲೂ ಹೋಗ್ತಾ ಇದ್ದೀವಿ ನಾವಲ್ಲಿ. ಮಗಳೇ, ನಿನಗೂ ಪಾನಿಪುರಿನಾ? ಯಾಕೆ ಪಾನಿಪುರಿ ಲವರ್ಸ ನೀವು? ಈ ಒಂದು ಶಾಪಲ್ಲಿ ಪಾನಿಪುರಿ ತುಂಬ ಚೆನ್ನಾಗಿರುತ್ತೆ. ವಾಸವಿ ಅಂತ ಹೇಳಿಬಿಟ್ಟು ಇದರದ್ದು ಹೆಸರು. ಪಾನಿಪುರಿ ಅಂತಲ್ಲ, ಅವ್ರ ಹತ್ರ ಒಂದು 14 ಐಟಮ್ಸ್ ಚಾಟ್ಸ್ ಸಿಗುತ್ತೆ. ಸೊ ಆಲ್ಮೋಸ್ಟ್ ನಾನು ಒಂದು 2017ಇಂದ ಈ ಶಾಪ್ಗೆ ಬರ್ತಾಯಿದ್ದೀನಿ. ನಿಜವಾಗ್ಲೂ ನನಗೆ ಇಲ್ಲಿ ಸಿಗುವಂಥ ಪಾನಿಪುರಿ ಟೇಸ್ಟ್ ಬೇರೆ ಎಲ್ಲೂ ಸಿಕ್ಕಿಲ್ಲ. ತುಂಬ ಚೆನ್ನಾಗಿರುತ್ತೆ, ಸ್ಪೆಷಲಿ ಪಾನಿಪುರಿ. ಬೇರೆ ಎಲ್ಲ ಚಾಟ್ಸು ಸಿಗುತ್ತೆ, ಆದರೆ ಪಾನಿಪುರಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ತುಂಬ ಇಲ್ಲಿ ಇಷ್ಟಪಡ್ತಾರೆ. ಅಂದರೆ ಊರಿಂದ ಬಂದಾಗ ಯಾರಿಗಾದ್ರೂ ಇಲ್ಲಿ ಕರ್ಕೊಂಡು ಬಂದಿರ್ತೀನಲ್ಲ, ಅವರು ಕೂಡ ಅದೇ ಹೇಳ್ತಾರೆ, ಪಾನಿಪುರಿ ತುಂಬ ಚೆನ್ನಾಗಿದೆ ಅಂಥೇಳಿ. ಬಂಗಾರಪೇಟೆ ಚಾಟ್ಸ್, ಬಂಗಾರಪೇಟೆ ಸ್ಟೈಲಲ್ಲಿ ಸಿಗುತ್ತೆ ಇದು. ಇವನ್ ವಾಸವಿ ಬಂಗಾರಪೇಟೆ ಚಾಟ್ಸ್ ಅಂತಲೇ ಇದ್ರದ್ದು ಹೆಸರು ಬಂದುಬಿಟ್ಟು. ಸೊ ಯಾರಿಗಾದ್ರೂ ಗೊತ್ತಿದ್ದರೆ ಎಲ್ಲಿ ಬರುತ್ತೆ ಅಂತ ಕಮೆಂಟ್ ಮಾಡಿ, ಗೆಸ್ ಮಾಡಿ ನೋಡೋಣ, ಏರಿಯಾನ ನೋಡೋಣ ಯಾರಾದರೂ ಗೆಸ್ ಮಾಡ್ತಾರೋ ಅಂಥೇಳಿ. ನಾವಿವತ್ತು ಪಾನಿಪುರಿ, ಸೇವ್ ಪುರಿ, ಮಸಾಲ ಪುರಿ ಹಾಗೆ ಹೆಸರುಬೇಳೆ ಮಸಾಲ ಆರ್ಡ್ರ್ ಮಾಡಿದ್ವಿ. ಟೇಸ್ಟ್ ಮಾತ್ರ ಎಲ್ಲ ತುಂಬ ಚೆನ್ನಾಗಿದೆ. ಅದು ಖಾರ ಇದನ್ನು ತಗೋಬ, ಚೆನ್ನಾಗಿರುತ್ತೆ. ಅಪ್ಪು ಯುವರ್ಸ್ ಫೇವ್ರೇಟ್. ಟೇಸ್ಟ್ ಹೇಗಿದೆ ರೀ? ಹೇಗಿದೆ ಮಗ ಟೇಸ್ಟು? ನಿಂಗೆ ಹೇಗಿದೆ ಚಿನಿ? ಚೆನ್ನಾಗಿದೆಯಾ? ಇಷ್ಟ ಆಯ್ತಾ ನಿಂಗೆ? ಪಾನಿಪುರಿ ತಿನ್ಕೊಂಡು ಬರ್ತಾ ಏನ್ ಬೇಕು ಮಗ ನಿನ್ಗೆ? ಕಾಣಿಸ್ತು ಅಂತ ಹಾಗೆ ಯಾವ್ದು ಬೇಕು? ಇಲ್ಲಿದ್ಕೋ, ಇಲ್ಲಿದ್ಕೋ. Are you happy?
ವೇರ್ ಯು ವಾಂಟ್ ಟು ಗೋ? ಓಕೆ. ಕಿಡ್ ಶಾಪಿಂಗಲ್ಲಿ ಮಕ್ಕಳಿಗೆ ಸ್ವಲ್ಪ ಬ್ರಾಸ್ಲೆಟ್ಸ್ ಎಲ್ಲ ತೊಗೊಂಡು ಇವಾಗ ನನ್ನ ತಂಗಿ ಸ್ವಲ್ಪ ಶಾಪಿಂಗ್ ಮಾಡಬೇಕು ಕಣೆ, ಎತ್ನಿಕ್ ವೇರ್ಸು ಇಲ್ಲ ಶಾಪಿಂಗ್ ಮಾಡೋಣ ಬಾ ಅಂತಂದ್ಲು. ಸರಿ ಅಂತ ಹೇಳಿಬಿಟ್ಟು ಅವಳನ್ನ ಕರ್ಕೊಂಡು ಶಾಪಿಂಗಿಗೆ ಅಂತೇಳಿ ಬಂದ್ವಿ. ನೋಡ್ತಾ ಇದ್ದಾಳೆ ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅಂತ. ಯಾಕೋ ಈ ಸತಿ ಅಷ್ಟೊಂದು ಹೇಳಿಸ್ಕೊಳ್ಳೋ ಥರ ಕಲೆಕ್ಷನ್ಸ್ ಇರಲಿಲ್ಲ. ಟ್ರಯಲ್ ಮಾಡ್ತಾ ಇದ್ದಾಳೆ. ಫಸ್ಟು ಎತ್ನಿಕ್ ವೇರ್ ನೋಡಿಬಿಟ್ಟು ಆಮೇಲೆ ವೆಸ್ಟರ್ನ್ ಕಡೆ ಹೋಗೋಣ ಅಂತ ಡಿಸೈಡ್ ಆಗಿದ್ವಿ. ಇವಾಗ ಎತ್ನಿಕ್ ಹುಡುಕ್ತಾ ಇದ್ವಿ. ಆಮೇಲೆ ಹಾಗೆ ಸ್ವಲ್ಪ ವೆಸ್ಟರ್ನು ನೋಡ್ತಾ ಇದ್ವಿ. ಯಾವುದು ವೆಸ್ಟರ್ನ್ ಏನು ಅಷ್ಟು ನಮಗೆ ಯಾವುದು ಇಷ್ಟ ಆಗಲಿಲ್ಲ. ಎತ್ನಿಕ್ಕಲ್ಲಿ ಓಕೆ 1-2 ಇಷ್ಟ ಆಯಿತು. ಅಲ್ಲಿ ಎತ್ನಿಕ್ಕಲ್ಲಿ ಒಂದು 4 ಚೂಸ್ ಮಾಡೋದು. ಆಮೇಲೆ ವೆಸ್ಟರ್ನಲ್ಲಿ ಒಂದು 2 ತೊಗೊಂಡ್ವಿ ಅಷ್ಟೇ. ನಾನು ಆ್ಯಕ್ಚುಲಿ ಶೂಸ್ ನೋಡೋಣ ಅಂತ ಹೋದೆ. ಯಾಕೋ ಇವತ್ತು ನನ್ನ ಬ್ಯಾಡ್ ಲಕ್ಕು, ನನಗೆ ಯಾವುದೂ ಇಷ್ಟ ಆಗಲಿಲ್ಲ. ಒಂದು 2 ಐಟಮ್ ಏನೋ 2 ಇಷ್ಟ ಆಯಿತು. ಬಟ್ ಅದು ನನಗೆ ಸ್ವಲ್ಪ ಸೈಜ್ ಅಷ್ಟು ಕಂಫರ್ಟಬಲ್ ಅಂತ ಅನ್ನಿಸ್ಲಿಲ್ಲ. ಹಾಗಾಗಿ ನಾನು ಏನೂ ತೊಗೊಳ್ಳೇ ಇಲ್ಲ, ಹಾಗೆ ಬಂದೆ. ಬ್ಯಾಕ್ ಫ್ರೆಂಡ್ಸ್, ವೆರಿ ಸಾರಿ, ನಿನ್ನೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ತುಂಬ ಲೇಟಾಗಿ ಹೋಗಿತ್ತು, ಮಳೆ ಬೇರೆ ಬರ್ತಾ ಇತ್ತು. ಹಾಗಾಗಿ ಅದನ್ನು ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಎಲ್ಲ ಆಗೋಯ್ತು. ಇವತ್ತು ಇನ್ನೂ ಸ್ವಲ್ಪ ರೀಅರೇಂಜ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ಯಾವ ರೀತಿ ರೀಅರೇಂಜ್ ಮಾಡ್ತೀನಿ, ಏನೇನಾಗುತ್ತೆ ಅನ್ನೋದನ್ನ ಬನ್ನಿ ನೋಡೋಣ. ಸೊ ಲಾಸ್ಟ್ ವಿಡಿಯೋದಲ್ಲಿ ನೀವು ಲಿವಿಂಗ್ ರೂಮ್ ಮೇಕೌಟ್ ಮಾಡಿದಾಗ ನೋಡ್ಬೋದಾಗಿತ್ತು. ಇಲ್ಲೆಲ್ಲ ಫರ್ನಿಚರ್ ಇತ್ತು. ಯಾಕೆ ಇದೆಲ್ಲ ತೆಗೆದಿದ್ದೀನಿ ಅಂತಂದರೆ, ಸೊ ಒಂದು ಪ್ರಾಬ್ಲಮ್ ಆಗಿದೆ. ಏನಂತಂದರೆ, ಇವಾಗ ನಾವು ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ಸಿಟಿಯಿಂದ ತುಂಬ ಔಟ್ಸ್ಕರ್ಟ್ಸಲ್ಲಿ ಇರೋದ್ರಿಂದ, ಇವಾಗ ವಿಂಟರ್ ಸೀಸನ್ ಆಗೋದ್ರಿಂದ ಚಿಕ್ಕ ಚಿಕ್ಕದು ಹುಳುಗಳು ಒಳಗಡೆ ಬರೋಕ್ಕೆ ಶುರು ಆಗಿತ್ತು. ಹಾಗಾಗಿ ಇಲ್ಲಿರುವಂಥ ಫ್ಲೋರ್ ಸೆಟ್ಟಿಂಗ್ನ ನಾನು ಏನು ಅರೇಂಜ್ ಮಾಡಿದ್ದಲ್ಲ ಅದನ್ನೇ ತೆಗೆದುಬಿಟ್ಟಿದ್ದೀನಿ. ಈಗ ಮತ್ತೆ ವಾಪಸ್ ಬೇರೆ ಥರ ಸೆಟ್ ಮಾಡಿದ್ದೀನಿ. ಸೊ ಏನಾಗುತ್ತೆ ಅನ್ನೋದನ್ನ ಬನ್ನಿ ನೋಡೋಣ. ಇಲ್ಲಿ ಮೊದಲು ಏನು ದಿವಾನ ಇತ್ತು ಅದನ್ನ ತೆಗೆದು ಆಚೆ ಕಡೆ ಹಾಕಿದ್ದೆ. ಮತ್ತೆ ಎಲ್ಲ ಫುಲ್ ಕ್ಲೀನ್ ಮಾಡಿ ಮತ್ತು ವಾಪಸ್ ಇವಾಗ ಅದನ್ನು ಅದೇ ಪ್ಲೇಸ್ಗೆ ಹಾಕ್ತಾಯಿದ್ದೀನಿ. ಸೊ ನನ್ನ ತಂಗಿ ಬಂದಿದ್ದರಿಂದ ಪಾಪ ಅವಳು ಹೆಲ್ಪ್ ಮಾಡಿದ್ಲು, ಇಲ್ಲಾಂದರೆ ಒಬ್ಳಿಗೆ ತುಂಬ ಕಷ್ಟ ಆಗಿಬಿಡ್ತಿತ್ತು. ಓವರಾಲ್ ಫೈನಲ್ ಲುಕ್ ಈ ಥರ ಬಂದಿದೆ. ಇನ್ನೂ ಸೆಟಪ್ ಆಗಿಲ್ಲ. ಆಲ್ರೆಡಿ ನನ್ನ 2 ಮಕ್ಕಳು ಹೋಗಿ ಕೂತ್ಕೊಳ್ತಾ ಇದ್ದಾರೆ. ಏನು ಮಾಡೋಕ್ಕಾಗಲ್ಲ, ಮಕ್ಕಳಿದ್ದ ಮನೆಯೇ ಹಾಗೆ ಅಲ್ವಾ. ಸೊ ಲುಕ್ಕು ಈ ಥರ ಬಂದಿದೆ. ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ.